ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಆಕ್ಷನ್ನಲ್ಲಿ ಬೈ ಮಾಡಿರುವಂತಹ ಸೈಟ್ ಆಗಿದೆ. ಇದು BDA ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮಗೆ ಅಂಜನಾಪುರದಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದ್ದು, ಎಕ್ಸಾಕ್ಟ್ ಆಗಿ ನಮಗೆ ಬಿಲ್ಡಿಂಗ್ ಪಕ್ಕದಲ್ಲೇ 80 ಫೀಟ್ ರೋಡ್ ಹೋಗುತ್ತೆ. 80 ಫೀಟ್ ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ಬೋದು. ಲೆಫ್ಟ್ ಹೋದ್ರೆ ಬನ್ನರ್ಘಟ್ಟ ರೋಡ್, ರೈಟ್ ಹೋದ್ರೆ ಕನಕಪುರಗೆ ಅಟ್ಯಾಚ್ ಆಗುವಂತಹ ಮೈನ್ ರೋಡ್ ಇದೆ. ಪಕ್ಕದಲ್ಲಿ ದೊಡ್ಡದಾಗಿರುವಂತಹ ಸ್ವಿಮ್ಮಿಂಗ್ ಪೂಲ್ ಕೂಡ ಈ ಮನೆಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಜೊತೆಗೆ ರಿಕ್ಯೂಪ್ ಹಾಸ್ಪಿಟಲ್ ಮತ್ತೆ ದಯಾನಂದ ಪಬ್ಲಿಕ್ ಸ್ಕೂಲು, ಪೂರ್ಣ ವಿಕಾಸ ಪಬ್ಲಿಕ್ ಸ್ಕೂಲು, ಜೊತೆಗೆ NPS ಜೂಬ್ಲಿ ಹೈಸ್ಕೂಲ್ ಎಲ್ಲ ನಮಗೆ ಸರೌಂಡಿಂಗ್ 1 ಕಿಲೋಮೀಟರ್ ದೂರದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿ-ಮಾರ್ಟ್ ಬರೀ 2 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲಕ್ಸುರಿಯಾಗಿ ತುಂಬಾ ಅದ್ಭುತವಾಗಿ ಕಟ್ಟಿರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಸೈಟ್ ಬಂದು ಆಕ್ಷನ್ ಅಲ್ಲಿ ಬೈ ಮಾಡಿರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಇರುವಂತಹ ಕಾರ್ ಪಾರ್ಕಿಂಗ್ ನ ನೋಡಬಹುದು. ಕಾರ್ ಪಾರ್ಕಿಂಗ್ ಅಲ್ಲಿ ಫ್ಲೋರಿಂಗ್ ಅಲ್ಲಿ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಗ್ರಾನೈಟ್ ನಮಗೆ ಲಪಾತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಆಂಟಿಸ್ಕೇಡ್ ಈ ಗೇಟ್ ನೋಡಿದ್ರಲ್ಲ, ಗೇಟ್ ಬಂದ್ಬಿಟ್ಟು ನಮಗೆ ರೈಲಿಂಗ್ಸ್ ಕೊಟ್ಟಿದ್ದಾರೆ ಫುಲ್. ಇನ್ ಕೇಸ್ ಏನಾದ್ರು ನಾವು ಫ್ಯೂಚರ್ ಅಲ್ಲಿ ಮನೆಗೆ ಬಂದ ಮೇಲೆ ನಮ್ಗೆ ಏನಾದ್ರು ಇಲ್ಲಿ ಮೋಟರ್ ಏನಾದ್ರು ಫಿಕ್ಸ್ ಮಾಡ್ಕೊಂಡ್ರು ಕೂಡ ಆಟೋಮೆಟಿಕ್ ಆಗಿ ಕೂಡ ನಾವು ಗೇಟ್ ನ ಕಂಟ್ರೋಲ್ ಮಾಡ್ಕೊಬಹುದು. ಇಲ್ಲಿ 2 ತರದಾದ ಗೇಟ್ ಕೊಟ್ಟಿದ್ದಾರೆ. ಒಂದು ವೆಹಿಕಲ್ಸ್ ಓಡಾಡೋ ಗೇಟ್, ಒಂದು ಮ್ಯಾನುವಲ್ ಆಗಿ ವಾಕಿಂಗ್ ಗೇಟ್ ಅಂತ ಕೊಟ್ಟಿರುವಂತದ್ದು. ಡೈರೆಕ್ಟ್ ಆಗಿ ಗೇಟ್ ಓಪನ್ ಮಾಡಿ ಡೈರೆಕ್ಟ್ ಆಗಿ ನಾವು ಮನೆ ಒಳಗಡೆ ಹಾಗೆ ಕೂಡ ನಾವು ಎಂಟ್ರಿ ಆಗ್ಬಹುದು. ಪಾರ್ಕಿಂಗ್ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಆರಾಮಾಗಿ ದೊಡ್ಡ ವೆಹಿಕಲ್ ಗಳು 3 ಕಾರ್ಗಳು ನಾವು ಆರಾಮಾಗಿ ಯಾವುದೇ ರೀತಿ ಕಂಜೆಸ್ಟ್ ಇಲ್ದಿರ ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಪಾರ್ಕಿಂಗ್ ನ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ವಾಲ್ ಗಳಿಗೆ ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ನೋಡಿ, 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಪ್ರೆಸೆಂಟ್ ನಮ್ಗೆ ಲಿಫ್ಟ್ ಕೂಡ ನಮ್ಗೆ ರನ್ನಿಂಗ್ ಇದೆ. ಕ್ವಶನ್ ಅಲ್ಲಿ ನಮ್ಗೆ ಫಿಂಗರ್ ಪ್ರಿಂಟ್ ಇರುವಂತದ್ದು. ಪ್ರೆಸೆಂಟ್ ನಮ್ಗೆ ಲಿಫ್ಟ್ ಕೂಡ ನಮ್ಗೆ ರನ್ನಿಂಗ್ ಇರುವಂತದ್ದು. ಇಲ್ಲಿ ಏನ್ ನಮ್ಗೆ ಸ್ಟ್ರಕ್ಚರ್ ಇದು ನೋಡ್ತಾ ಇದ್ರೆ ಇದೆಲ್ಲ ನಮ್ಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಇಲ್ಲೂ ಕೂಡ ನಮ್ಗೆ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ಇಲ್ಲೂ ಆರಾಮಾಗಿ ನಾವು 2 ವೀಲರ್ ಪಾರ್ಕಿಂಗ್ ನ ಎಲ್ಲಾನೇ ಒಂದು ಜಸ್ಟ್ ಒಂದು ದೊಡ್ಡ ವೆಹಿಕಲ್ ಕೂಡ ನಾವು ಇಲ್ಲಿ ಪಾರ್ಕ್ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಸೇಫ್ಟಿ ವೈಸ್ ಅಲ್ಲಿ ನೋಡೋದಾದ್ರೆ ಫ್ರಂಟ್ ಬ್ಯಾಕ್ ಏನು ನಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಆ ಸೆಟ್ ಬ್ಯಾಕ್ ಫುಲ್ ನಮ್ಗೆ ಕವರ್ ಮಾಡಿದ್ದಾರೆ. MS ಗ್ರಿಲ್ ವರ್ಕ್ ಅಲ್ಲಿ ನಮಗೆ ಕವರ್ ಆಗಿರುವಂತದ್ದು. ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇದು ಒಂದು ಚಿಕ್ಕದಾಗಿ ಒಂದು ಆಫೀಸ್ ರೂಮ್ ತರ ಮಾಡ್ಕೊಬಹುದು, ಇಲ್ಲ ಒಂದು ಸರ್ವೆಂಟ್ ರೂಮ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೋಬಹುದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಇರಿಸುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಆಗಿದೆ. ಮೇಲ್ಗಡೆ POP ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಕಾಮನ್ ಬಾತ್ರೂಮ್ ಅಷ್ಟೇ 2x4 ವೆಟ್ರೋಫಿಟಲ್ಸ್ ವಾಲ್ ಟು ವಾಲ್ಗೂ ನಮಗೆ ಇನ್ಸ್ಟಾಲ್ ಆಗಿರುವಂತದ್ದು. ಇಲ್ಲಿ ನಮಗೆ ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಕಾಮನ್ ಬಾತ್ರೂಮ್ ಅಲ್ಲಿ ಕೂಡ ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು. ಆಫೀಸ್ ರೂಮ್ಗೆ 7 ಮಾಡಿಸಿ ಜಾಗ ಅಂತಾನೆ ಹೇಳ್ಬೋದು. ಹಾಗೆ ಮೈಂಡ್ ಅವ್ರ ವಿಷಯಕ್ಕೆ ಮತ್ತೆ ಹುಡುಗರು ವಿಷಯಕ್ಕೆ ಬಂದ್ರೆ ಎಲ್ಲ ಟೀಕುಟೆ ಯೂಸ್ ಮಾಡಿರುವಂತದ್ದು. ಪ್ರತಿ ಒಂದು ಕೂಡ ನಮ್ಗೆ ಟೀಕುಟೆ ಯೂಸ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು. 3040 ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಸೂಪರ್ ಆಗಿದೆ, BDA ಪ್ರಾಪರ್ಟಿ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ವೀಕ್ಷಕರೇ, ಈಗ ನಾವು ಆ ಗೇಟ್ ನ ಓಪನ್ ಮಾಡಿ ಡೈರೆಕ್ಟ್ ಆಗಿ ನಾವು ಮನೆ ಒಳಗಡೆ ಹಂಗೆ ಎಂಟ್ರಿ ಆಗ್ಬಹುದು. ಡೈರೆಕ್ಟ್ ನೋಡಬಹುದು. ಫ್ಲೋರಿಂಗ್ ಇದು ನಮಗೆ 4 ಅಡಿ ನಮಗೆ ಸ್ಟೇರ್ಕೇಸ್ ಗೆ ಪ್ರಾವಿಷನ್ ಮಾಡಿದ್ರೆ ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ಡಿಸೈನ್ ಇರುವಂತಹ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಗೆ. ಬನ್ನಿ ಮೇಲೆ ಹೋಗೋಣ. ಇದು ಬಂದು ನಮಗೆ ಕಾರಿಡಾರ್ ಬರುತ್ತೆ. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಪೋರ್ಷನ್ ಫುಲ್ ನಾವು ಪಾರ್ಟ್ ಗಳು ಇಟ್ಕೊಳ್ಳೋದಕ್ಕೆ ಒಳ್ಳೆ ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು. ಮುಂದೆಗಡೆ ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪ್ರಾಪರ್ಟಿ ನಮಗೆ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ಮೈನ್ ಡೋರ್ ನಮಗೆ ಈಚ್ ಫೇಸಿಂಗ್ ಮೈನ್ ಡೋರ್ ಇದೆ. ಇದು ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರ್. ಮೇಲ್ಗಡೆ ಮತ್ತೆ ಈ ಪೋರ್ಷನ್ ಫುಲ್ ನಮಗೆ ಗ್ಲಾಸ್ ಗಳಿಗೆ ಪ್ರಾವಿಷನ್ ಕೊಟ್ಟಿದ್ದಾರೆ ವೆಂಟಿಲೇಷನ್ ಗೋಸ್ಕರ. ಈ ಕಡೆ ವಾಲ್ ಗಳಿಗೆ ನೋಡಬಹುದು ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಒಳ್ಳೆ ಎಲಿವೇಶನ್ ಅಲ್ಲಿ ಬಿಲ್ಡ್ ಆಗಿರುವಂತಹ ಪ್ರಾಪರ್ಟಿ. ಮೇಲ್ಗಡೆ ಕೂಡ ಅಷ್ಟೇ WPC ವರ್ಕ್ ಅಲ್ಲಿ ವಿತ್ LED ಲೈಟ್ ಜೊತೆಗೆ ಕಂಪ್ಲೀಟ್ ಆಗಿದೆ. ಈ ಸೀಲಿಂಗ್ ವರ್ಕ್ ಅಲ್ಲ, ಈ ಪೋರ್ಷನ್ ನೋಡಬಹುದು ಲೇಸರ್ ಕಟ್ಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಗ್ರಿಲ್ ವರ್ಕ್. ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ನಮ್ಮನ್ನ ಹ್ಯಾಪಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಲಿವಿಂಗ್ ರೂಮು. ಲಿವಿಂಗ್ ರೂಮ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಸೂಪರ್ ಆಗಿ ನಮಗೆ ಬಿಲ್ಡ್ ಆಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಮಾಡಿರುವಂತದ್ದು. ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾವಿಷನ್ ಮಾಡಿದರೆ ಒಳ್ಳೆ ಸ್ಪೇಷಿಯಸ್ ಆಗಿ ವಿಶಾಲವಾಗಿ ಬಂದಿದೆ. ಈ ಸಭಾಂಗಣ ಸೂಪರ್ ಆಗಿದೆ. ಮನೆಯಲ್ಲಿ ಮಕ್ಕಳಿದ್ರೆ ಆಟ ಆಡೋ ಅಷ್ಟು ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ ನಮಗೆ ಬಂದಿರುವಂತದ್ದು ಈ ಲಿವಿಂಗ್ ರೂಮ್. ಚೆನ್ನಾಗಿದೆ.
ಈಸ್ಟ್ ಫೇಸಿಂಗ್ ಮೈನ್ ಡೋರು, ಕ್ರಾಸ್ ವೆಂಟಿಲೇಷನ್ನು, ಯೂಸ್ ಮಾಡಿರೋ ವುಡ್ ಎಲ್ಲ ನಮಗೆ ಟೀಕ್ ವುಡ್ ಯೂಸ್ ಮಾಡಿರುವಂಥದ್ದು. ಎದುರುಗಡೆಗೆ ಈ ಪೋರ್ಷನ್ ನಮಗೆ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮಗೆ ಟಿವಿ ಕ್ಯಾಬಿನೆಟ್ ಮಾಡಿರೋದ್ರಿಂದ ಒಳ್ಳೆ ಇಂಟೀರಿಯರ್ ವರ್ಗೂ ಕೂಡ ನಮಗೆ ಡಿಸೈನ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಿತ್ ಎಲ್ ಇ ಡಿ ಲೈಟ್ ಜೊತೆಗೆಲ್ಲ ನಮಗೆ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ದೊಡ್ಡ ಟಿವಿ ಆಗಿರುವಂತದ್ದನ್ನ ಎಷ್ಟು ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಯಾವ್ದು ದೊಡ್ಡ ಸೈಜ್ ಅಲ್ಲಿ ಇದೆಯೋ ಟಿವಿ, ಆ ಟಿವಿ ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಕೆಳಗಡೆ ಈ ಪೋರ್ಷನ್ ಮಾಡಿರುವಂತದ್ದು. ಕೆಳಗಡೆ ಎಲ್ಲ ನಮಗೆ ವೈರಿಂಗ್ ಎಲ್ಲ ಆಗಿದೆ ನೋಡಿ. CC ಕ್ಯಾಮ್ರಾ ಕೇಬಲ್ ಜೊತೆಗೆ ಟೆಲಿವಿಷನ್ ಕೇಬಲ್ ಮತ್ತೆ ಇಂಟರ್ನೆಟ್ ಕೇಬಲ್ ಕೂಡ ನಮಗೆ ಎಲ್ಲಾ ರೀತಿಯ ಕೇಬಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಕಡೆ 2 ಡ್ರಾಯರ್ ಬಾಕ್ಸ್, ಆ ಕಡೆ 2 ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ಸೀಲಿಂಗ್ ವಿಷಯಕ್ಕೆ ಬಂದ್ರೆ ನೋಡ್ಬೋದು, ಬ್ಯೂಟಿಫುಲ್ POP ವರ್ಕ್, ಪ್ರೊಫೈಲ್ ಲೈಟ್, ಸ್ಟ್ರಿಪ್ ಲೈಟ್ ಎಲ್ಲ ನಮಗೆ ವರ್ಕ್ ಆಗಿರುವಂತದ್ದು. ಸೆಂಟರ್ ಬಾರ್ಡರ್ ಬಂದ್ಬಿಟ್ಟು ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವುಡ್ ಮತ್ತೆ POP ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಜೊತೆಗೆ 2 ಲೈಟ್ಗಳು ಕೊಟ್ಟಿರೋದ್ರಿಂದ ಆ ವುಡ್ಗೆ ಕಳೆನೆ ಬೇರೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ನಮಗೆ ಬಿಲ್ಡ್ ಆಗಿದೆ, ಹೈ ಕ್ಲಾಸ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ರಿಚ್ ಆಗಿ ಕಟ್ಟಿದ್ದಾರೆ. ಏರಿಯಾಕ್ಕೆ ತಕ್ಕನಂಗೆ ಮನೆ ಅಂತ ಹೇಳ್ತಾರಲ್ಲ, ಅದೇ ರೀತಿನೇ ಕಟ್ಟಿರುವಂತದ್ದು. ಸೂಪರ್ ಆಗಿ ಬಂದಿದೆ. ಈ ಹಾಲಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಪೋರ್ಷನ್ ಫುಲ್ಲು ನಾವು ಸೋಫಾ ಹಾಕೊಂಡ್ರು ಕೂಡ ಆರಾಮಾಗಿ ಈ ಪೋರ್ಷನ್ ಇಂದ ನಾವು ಈ ಪೋರ್ಷನ್ ವರೆಗೂ ಕೂಡ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೋಬಹುದು. ಜೊತೆಗೆ ಈ ಪೋರ್ಷನ್ ಫುಲ್ಲು ನಾವು ಓಡಾಡಕ್ಕೆ ಅಷ್ಟು ಜಾಗ ಸಿಗುತ್ತೆ. ಬ್ಯೂಟಿಫುಲ್ ಆಂಬಿಯನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಒಳ್ಳೆ LED ಲೈಟ್ಗಳನ್ನ ನಮಗೆ ಕ್ರಿಯೇಟ್ ಮಾಡ್ಕೊಟ್ಟಿರುವಂತದ್ದು ಚೆನ್ನಾಗಿದೆ ನೋಡಿ. ಇದು ಸ್ಟೇರ್ ಕೇಸ್ ಬಂದು ನಮಗೆ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ. ಜೊತೆಗೆ ಅಪೋಸಿಟ್ ಅಲ್ಲಿ ನಮಗೆ ದೇವ್ರ ಮನೆ. ಈ ಪೋರ್ಷನ್ ಅಲ್ಲಿ ನಮಗೆ ಲಿಫ್ಟ್ಗೆ ಪ್ರಾವಿಷನ್ ಇದೆ. ಪಾರ್ಕಿಂಗ್ ಅಲ್ಲಿ ನಾವೇನಾದ್ರೂ ಲಿಫ್ಟ್ ನ ಯೂಸ್ ಮಾಡಿದ್ರೆ ಎಕ್ಸಾಕ್ಟ್ ನಾವು ಮನೆ ಒಳಗಡೆ ಎಂಟ್ರಿ ಆಗ್ತೀವಿ. ಇಲ್ಲೂ ಅಷ್ಟೇ ಇಟಾಲಿಯನ್ ಮಾರ್ಬಲ್ ಜೊತೆಗೆ ನಮಗೆ ಕಂಪ್ಲೀಟ್ ಆಗಿರೋ ವಾಲ್ ಕ್ಲೈಡಿಂಗ್ ಮಾಡಿರುವಂತದ್ದು. ಇಲ್ಲಿ ಮೇಲ್ಗಡೆ ಕೂಡ ನಮಗೆ ದೇವ್ರ ಮನೆ ಮೇಲ್ಗಡೆ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ಲೈಟ್. ಚೆನ್ನಾಗಿದೆ ನೋಡಿ. ಈ ಪೋರ್ಷನ್ ಫುಲ್ಲು ಖರ್ಚು ಮಾಡಿದ್ದಾರೆ, 100% ಹೇಳ್ತೀನಿ ಖರ್ಚು ಮಾಡಿದ್ದಾರೆ. ಜಸ್ಟ್ ಒಂದ್ಸತಿ ಬಂದು ಪ್ರಾಪರ್ಟಿನ ವಿಸಿಟ್ ಮಾಡಿ ನೋಡೋ ಅಂತಾನೆ ಬೇರೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇವಾಗ ನಾವು ನೋಡ್ತಾ ಇರುವಂತದ್ದು ಪೂಜಾ ಮನೆ. ಸಕ್ಕತ್ತಾಗಿದೆ. ಪೂಜಾ ಮನೆ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಅಷ್ಟು ಕ್ಲೀನ್ ಆಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ವಾಲ್ಗಳಿಗೆ, ಫ್ಲೋರಿಂಗ್ಗೆ, ಬ್ಯಾಕ್ ಗ್ರೌಂಡ್ಗೆಲ್ಲ ವೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವೈಟ್ ಮಾರ್ಬಲ್ ಅನ್ಕೊಳ್ತೀನಿ, ಯಾಕಂದ್ರೆ ನಮಗೆ ಲೆಂತಿ ಆಗಿ ಬಂದಿರೋದು ವೈಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಬಟ್ ಕೇಳ್ಬೇಕು ಅದನ್ನ. ಇದೇ ತರ ನಮಗೆ 4x6 ಕೂಡ ನಮಗೆ ಟೈಲ್ಸ್ ಬರುತ್ತೆ, ಸೇಮ್ ಮಾರ್ಬಲ್ ಟೈಪ್ ಅಲ್ಲೇ. ಯಾವ್ದು ಯೂಸ್ ಮಾಡಿದ್ರೆ ನಾನು ಕೇಳ್ತೀನಿ. ಅದ್ರ ಜೊತೆಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ, ಇದು ರಿಫ್ಲೆಕ್ಟ್ ಆಗುವಂತಹ ಮಾರ್ಬಲ್. ಇದು ಈ ಪೋರ್ಷನ್ ಫುಲ್ಲು ರಿಫ್ಲೆಕ್ಟ್ ಆಗುವಂತಹ ಮಾರ್ಬಲ್. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಲೈಟ್ ಪ್ರಾವಿಷನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಎಸ್, ಇದು ನಮಗೆ ಮಾರ್ಬಲ್ ಕಲ್ಲು ಬರುತ್ತೆ. ಈ ಕಲ್ಲು ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಕಲ್ಲೇ, ಬಟ್ ಬೇರೆ ಮಾಡಲ್ ಅಲ್ಲಿ ಇರುವಂತದ್ದು. ಬ್ಯಾಕ್ ಸೈಡ್ ಅಲ್ಲಿ ಲೈಟ್ ಏನ ಮೆನ್ಷನ್ ಮಾಡಿದಾರಲ್ಲ, ಆ ಲೈಟ್ ಹಾಕಿರೋದು ರಿಫ್ಲೆಕ್ಟ್ ಆಗ್ತಾ ಇದೆ ನಮಗೆ. ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ಆಗಿದೆ. ಬಟ್ ಏನಂದ್ರೆ ಈ ಕಲ್ಲು ಏನಿದೆ, ಈ ಮಾಡೆಲ್ ಕಲ್ಲು ನಮಗೆ ಪರ್ ಸ್ಕ್ವೇರ್ ಫೀಟ್ ಏನಿದೆ ನಮಗೆ 1000 ರೂಪೀಸ್ ಮೇಲೆ ಕ್ರಾಸ್ ಆಗುತ್ತೆ. ಅದು ಕೆಳಗಡೆ ಈ ಮಾಡೆಲ್ ಕಲ್ಲು ನಮಗೆ ಸಿಗೋದಿಲ್ಲ. ಬಟ್ ತುಂಬಾ ಕಾಸ್ಟ್ಲಿ ಕಲ್ಲು ಅಂತಾನೆ ಹೇಳ್ಬೋದು. ಜೊತೆಗೆ ವಾಲ್ಗಳಿಗೆ ಹಾಕಿದ್ರಲ್ಲ, ಅದು ನಮಗೆ 4x5 ವೆಟ್ರೋಫೈ ಟೈಲ್ಸ್ ಅಂತೆ. ಮೇಲ್ಗಡೆ ನಮಗೆ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಅಂದ್ರೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕ್ ಇದು. ವಿತ್ LED ಲೈಟ್ಸ್ ಎಲ್ಲ ಚೆನ್ನಾಗಿದೆ. ಆರಾಮಾಗಿ ಇಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನಂದ್ರೆ ಮೈಂಡ್ ಏನೋ ಫಿಕ್ಸ್ ಆಗಿಲ್ಲ, ಅದು ಟೀಕೋಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸೂಪರ್ ಆಗಿ ಬಂದಿದೆ ಪೂಜಾ ಮನೆ ಅಂತೂ, ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ತುಂಬಾನೇ ಖರ್ಚಾಗಿದೆ ಈ ಪೂಜಾ ಮನೆಗೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ನಮಗೆ ಒಂದು ಗ್ರಾನೈಟ್ ಸ್ಲಾಬ್ ಕೂಡ ಕೊಟ್ಟಿರುವಂತದ್ದು, ವಾರ್ಡ್ಸ್ ಅಲ್ಲಿ ಯೂಸ್ ಆಗಿರುವಂತದ್ದು. ಫ್ರಂಟ್ ಅಲ್ಲಿ ನೋಡಿದ್ರೆ ವುಡ್ ಅಲ್ಲಿ ಫುಲ್ ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಈ ಪೋರ್ಷನ್ ಫುಲ್. ಇದ್ರ ಪಕ್ಕದಲ್ಲಿ ನಮಗೆ ಕಿಚನ್ ಬರುತ್ತೆ. ಕಿಚನ್ಗೆ ಎಂಟ್ರಿ ಆಗ್ಬೇಕಾದ್ರೆ ನೋಡ್ಬೋದು, ಇಲ್ಲೂ ಕೂಡ ನಮಗೆ ಒಂದು ಆರ್ಚ್ ಟೈಪ್ ಅಲ್ಲಿ ಒಂದು ಇಂಟೀರಿಯರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಲೈಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 3 ಫೋಟೋ ಫ್ರೇಮ್ ಗಳಿಗೆ ಬಾಕ್ಸ್ ಗಳ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಅರ್ಕಾಲಿಕ್ ಶೀಟ್ ಅಲ್ಲಿ ಯೂಸ್ ಆಗಿರುವಂತದ್ದು ಈ ಪೋರ್ಷನ್ ಫುಲ್ಲು. ಮೇಲ್ಗಡೆ ಇದೆಲ್ಲ ಲೇಸರ್ ಕಟಿಂಗ್ ಅಲ್ಲಿ ಆಗಿರುವಂತಹ ವರ್ಕ್ ನಮಗೆ ಫಿನಿಶಿಂಗ್ ಆಗಿರುವಂತದ್ದು. ವೀಕ್ಷಕರೇ, ಈಗ ಈ ಆರ್ಚ್ ನ ಕ್ರಾಸ್ ಮಾಡಿ ಎಂಟ್ರಿ ಆದ್ರೆ ಕಿಚನ್ ಡೈನಿಂಗ್ ಏರಿಯಾನ ನಾವು ನೋಡ್ಬೋದು. ವಿಶಾಲವಾಗಿದೆ ಕಿಚನ್, ಬ್ಯೂಟಿಫುಲ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್. ಈ ಪೋರ್ಷನ್ ಅಲ್ಲಿ ಅಷ್ಟೇ ಡೈನಿಂಗ್ ಏರಿಯಾ ಮೇಲೆ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಜೊತೆಗೆ POP ಮಿಕ್ಸ್ ಆಗಿದೆ. ಸೀಲಿಂಗ್ ಅಲ್ಲಿ ವರ್ಕು, ಆ ಕಡೆ ನಮಗೆ ಪ್ರೊಫೈಲ್ ಲೈಟ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಕಿಚನ್ ಏರಿಯಾ ಪಕ್ಕದಲ್ಲಿ ಓವನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್, ಒಂದು ಫ್ಯಾಂಟಮ್ ಬಾಕ್ಸ್ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಇಲ್ಲಿ ಫ್ಯಾಂಟಮ್ ಬಾಕ್ಸ್ಗೆ ಪ್ರಾವಿಷನ್ ಮಾಡಿರುವಂತದ್ದು ಎಲ್ಲ ಯೂಸ್ ಮಾಡಿರೋದು ನಮಗೆ ಸಾಫ್ಟ್ ಕ್ಲೋಸಿಂಗು. ಇಲ್ಲಿ ಬಂದ್ಬಿಟ್ಟು ಗ್ರಾನೈಟ್ ನ ಯೂಸ್ ಮಾಡಿದರೆ 40 mm ಗ್ರಾನೈಟ್ ನ ಯೂಸ್ ಮಾಡಿದರೆ ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಈ ಕಿಚನ್ ಬಂದಿದೆ.
ಸೂಪರ್ ಆಗಿದೆ. ಈ ಪೋರ್ಷನ್ ಫುಲ್ಲು ನಮಗೆ ನೋಡಿ ಆಲ್ರೆಡಿ ಬಾಕ್ಸ್ ಕೂಡ ನಮಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಇದು ಎಲ್ಲ ಕಟ್ಲ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂಥದ್ದು. ಗ್ಯಾಲಕ್ಸಿ ಗ್ರಾನೈಟ್ನ 40mm ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ವೆಟ್ರೋಫೈಟ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಡಿಸೈನ್ ಅಲ್ಲಿ ಇರುವಂತಹ 1x2 ಏನೋ ಬರುತ್ತೆ, ಅದು ಆ ಟೈಲ್ಸ್ ನ ನಮಗೆ ಯೂಸ್ ಮಾಡಿರುವಂಥದ್ದು. ಇದು ಬಂದು ನಮಗೆ ಚಿಮ್ಮಿಗೆ ಪ್ರಾವಿಷನ್ ಮಾಡಿರುವಂಥದ್ದು. ಆಕ್ವಾಗಾರ್ಡ್ಗೆ ಇಲ್ಲಿ ಕೊಟ್ಟಿದ್ದಾರೆ ಪ್ರಾವಿಷನ್. ಇಲ್ಲಿ ಆಕ್ವಾಗಾರ್ಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಮಗೆ ಆಕ್ವಾಗಾರ್ಡ್ ಆಗೋದಾಗ ನಮಗೆ ಸೆಲ್ಫ್ ಏನಾದ್ರು ಬೇಡ ಅಂದ್ರೆ ಇದು ನಮಗೆ ರಿಮೂವ್ ಕೂಡ ನಾವು ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಇಲ್ಲಿ ಇದು ಕೆಳಗಡೆ ನಮಗೆ ಸಿಂಕ್ ಆಪ್ಷನ್ ಇದೆ. ಇಲ್ಲಿ ಸಿಂಕ್ ಆಪ್ಷನ್ ಇದೆ. ಕೆಳಗಡೆ ಎಲ್ಲ ನಮಗೆ ವಾಟರ್ ಸೋರ್ಸ್ ಮತ್ತು ಔಟ್ಲೆಟ್ ಎಲ್ಲ ನಮಗೆ ಕೆಳಗಡೆ ಪ್ರಾವಿಷನ್ ಮಾಡಿದ್ದಾರೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಟ್ ಮಾಡಿ ನಮಗೆ ಸಿಂಕದು ಪ್ರಾವಿಷನ್ ಮಾಡ್ಕೊಡ್ತಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಈ ಕಿಚನ್ ಬಿಲ್ಡ್ ಆಗಿದೆ. ಅದ್ರ ಜೊತೆಗೆ ಈ ಪೋರ್ಷನ್ ಫುಲ್ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸೆಲ್ಫ್ ಗಳು ಪ್ರಾವಿಷನ್ ಎಲ್ಲ ಮಾಡಿರುವಂತದ್ದು ಈ ಪೋರ್ಷನ್ ಫುಲ್. ಜೊತೆಗೆ ಇಲ್ಲಿ ಗ್ಲಾಸಿ ಡೋರ್ ಕೂಡ ಇದೆ ನೋಡಿ. ಸಾಫ್ಟ್ ಕ್ಲೋಸಿಂಗ್ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು ನೋಡಿ. ಕ್ಲೀನ್ ಆಗಿ ಎಷ್ಟು ತುಂಬಾ ನಿಧಾನಕ್ಕೆ ಕ್ಲೋಸ್ ಆಗ್ತದೆ ಅಂದ್ರೆ ಸ್ಲೋಲಿ ಕ್ಲೋಸ್ ಆಗ್ತಾ ಇದೆ. ಎಲ್ಲ ಯೂಸ್ ಮಾಡಿರೋದ್ರಲ್ಲಿ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಒಳ್ಳೆ ಹೈಜಿನಿಕ್ ಆಗಿರುವಂತಹ ಮೆಟೀರಿಯಲ್. ಸಿವಿಲ್ ವರ್ಕ್ ಅಂತೂ ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಎಲ್ಲ ನಮಗೆ ಅರ್ಕಾಲಿಕ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಕಿಚನ್. ಈ ಪೋರ್ಷನ್ ಬಂದ್ರೆ ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ POP ವರ್ಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಈ ಸೈಡ್ ಅಲ್ಲಿ ನಮಗೆ ರೋಡ್ ಬರುತ್ತೆ ನೋಡಿ. ಇದು ಬೆಸ್ಟ್ ಸೈಡ್ ಅಲ್ಲಿ ಇರುವಂತಹ ರೋಡ್. ಅದು ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್. ಇದು ಅಷ್ಟೇನೆ ಕಾಮನ್ ಬಾತ್ರೂಮ್ ಕಿಂತ ಮಾಸ್ಟರ್ ಬೆಡ್ರೂಮ್ ಇರೋ ಬಾತ್ರೂಮ್ ಅಂತಾನೆ ಹೇಳ್ಬೋದು. 2030 ಇದು ಮಾಸ್ಟರ್ ಬೆಡ್ರೂಮ್ ಇರುವಂತಹ ಬಾತ್ರೂಮ್ ಬರುತ್ತೆ. ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫೈಟ್ ಟೈಲ್ಸ್, ಗ್ರೀನ್ಸ್ ಇರುವಂತಹ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಆಂಟಿಸ್ಕೇಪ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಶವರ್ಗೆಲ್ಲ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಇಲ್ಲಿ ಈ ಪೋರ್ಷನ್ ಪ್ರಾವಿಷನ್ ಮಾಡಿರುವಂತದ್ದು. ಯಾಕಂದ್ರೆ ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಅದರಿಂದ ಆ ಪೋರ್ಷನ್ ನಮಗೆ ವಿಂಡೋ ಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಮುಖ್ಯವಾಗಿ ಬೇಕಾಗಿರೋದು ಕಿಚನ್ ಪಕ್ಕದಲ್ಲಿ ಇರುವಂತಹ ಯುಟಿಲಿಟಿ. ಇದು ಯುಟಿಲಿಟಿ. ಒಂದು ವಾಷಿಂಗ್ ಮಿಷಿನ್ ಜೊತೆಗೆ ಒಂದು ಡಿಶ್ ವಾಶ್ ಕೂಡ ಇಟ್ಕೋಬಹುದು. ಅಷ್ಟು ಜಾಗ ಯುಟಿಲಿಟಿಲಿ ಜಾಗ ಇದೆ. ಅಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿದೆ. ಪಾಯಿಂಟ್ ವ್ಯವಸ್ಥೆ, ಇನ್ಲೆಟ್ ವ್ಯವಸ್ಥೆ, ಔಟ್ಲೆಟ್ ವ್ಯವಸ್ಥೆ ಎಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಇಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. 2x4 ವೆಟ್ರೋಫೈಟ್ ಟೈಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಕೂಡ ಇಲ್ಲೂ ನಮಗೆ ಮೇಂಟೈನ್ ಮಾಡಿರುವಂತದ್ದು. ಚೆನ್ನಾಗಿದೆ. ಯುಟಿಲಿಟಿ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಬಟ್ ಹಾಲ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸೂಪರ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡಿ, ಈ ಫುಟ್ ಲೈಟ್ಗಳಿದೆಯಲ್ಲ ಅದೆಲ್ಲ ನಮಗೆ ಆಟೋಮೆಟಿಕ್ ಬರುತ್ತೆ ನೋಡಿ. ಆಟೋಮೆಟಿಕ್ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ಗೆ ನಮಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವುಡ್, ಅದ್ರ ಕೆಳಗಡೆ ಗ್ಲಾಸ್. ಫುಟ್ ಲೈಟ್ ಎಲ್ಲ ನಮಗೆ ಆಟೋಮೆಟಿಕ್ ಯೂಸ್ ಮಾಡಿರುವಂತದ್ದು. ಈಗ ಎಕ್ಸಾಕ್ಟ್ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಲಿಫ್ಟ್ ಏರಿಯಾ ಬರುತ್ತೆ. ಲಿಫ್ಟ್ ಏರಿಯಾ ಪಕ್ಕದಲ್ಲಿ ನಮಗೆ ಸ್ಟಡಿ ಯೂನಿಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಸ್ಟಡಿ ಯೂನಿಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಎಲ್ಲ ನಮಗೆ ಬುಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಸಿಸ್ಟಮ್ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಚಿಕ್ಕದಾಗಿರುವಂತಹ ಒಂದು ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ ಪ್ರಾವಿಷನ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇರುವಂತದ್ದು ಲಿವಿಂಗ್ ರೂಮ್ಗೆ ಮೀರಿಸುವಂತಹ ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಅದ್ಭುತವಾಗಿ ಬಂದಿರುವಂತದ್ದು. ಸೂಪರ್ ಆಗಿದೆ ಸ್ನೇಹಿತರೆ. ಇಲ್ಲಿ ಈಗ ಆಲ್ರೆಡಿ ನಮ್ಮ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ವಿತ್ ಸ್ಟೋರೇಜ್ ಅಲ್ಲಿ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ನೋಡಿ ಎಷ್ಟು ಓಡಾಡಕ್ಕೆ ಜಾಗ ಇದೆ. ಅಷ್ಟು ಜಾಗ ಇದೆ ಓಡಾಡಕ್ಕೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಈ ಚಾನೆಲ್ಗಳು ಕೊಟ್ಟಿದಾರಲ್ಲ, ಇದೆಲ್ಲ ನಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂತದ್ದು. ನಾವು ಅದನ್ನ ಎತ್ತಿದ್ರೆ ಕೆಳಗಡೆ ಸ್ಟೋರೇಜ್ ಇದೆ. ಏನಾದ್ರು ಐಟಮ್ಸ್ ಗಳನ್ನ ನಾವು ಕೂಡ ನಾವು ಮಂಚದ ಒಳಗಡೆ ನಾವು ಸ್ಟೋರೇಜ್ ನ ಮಾಡ್ಕೊಬಹುದು. ಬ್ಯಾಕ್ ಗ್ರೌಂಡ್ ಅಂತೂ ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಇದಕ್ಕೆ ಅಂದಾನೆ 2 ಲೈಟ್ ಕೊಟ್ಟಿದಾರ. ಆ ಲೈಟೇ ನಮ್ಗೆ ಅಂದ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಚೆನ್ನಾಗಿದೆ ನೋಡಿ. ಎಲ್ಲಾ ತರದ ಲೈಟ್ ವರ್ಕ್ಗಳೆಲ್ಲ ಕಂಪ್ಲೀಟ್ ಆಗಿದೆ. ಮನೆಗೆ ಬಂದವ್ರು ಏನಂದ್ರೆ ಜಸ್ಟ್ ಒಂದು ಟ್ಯೂಬ್ಲೈಟ್ ಒಂದು ಹಾಕೊಳ್ಳೋದು ಒಂದು ಬಿಟ್ರೆ ಇನ್ನೆಲ್ಲಾ ರೀತಿಯ ಡಿಸೈನ್ ಲೈಟ್ಗಳೆಲ್ಲ ವರ್ಕೆಲ್ಲ ನಮ್ಗೆ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಅದಕ್ಕೆ ತಕ್ಕಂಗೆನೆ POP ವರ್ಕು ಕೂಡ ನಮ್ಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಿತ್ ವಾಮ್ ಲೈಟ್ ಜೊತೆಗೆ ವಿತ್ LED ಲೈಟ್ ಜೊತೆಗೆ ಬ್ಯೂಟಿಫುಲ್ ಆಗಿ ನಮ್ಗೆ ಈ POP ವರ್ಕ್ ಬಂದಿರುವಂತದ್ದು. ಅದ್ರ ಜೊತೆಗೆ
ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ರೆಡಿ ಇದೆ. ಅಕ್ಕಪಕ್ಕದಲ್ಲಿ ಬಾಕ್ಸ್ ಗಳ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ ವಿತ್ ಸ್ಟೋರೇಜ್. ಬುಕ್ಸ್ ಗಳಾಗ್ಲಿ ಮೊಬೈಲ್ ಗಳಾಗ್ಲಿ ಏನಾದ್ರು ಈ ಥಿಂಗ್ಸ್ ಗಳಾಗ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಮಾಡಿರುವಂತದ್ದು ವಿತ್ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇಲ್ಲಿ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಇದೆ. ಈ ಪೋರ್ಷನ್ ಅಲ್ಲಿ ಇದು 2 ಸ್ಲೈಡಿಂಗ್ ಡೋರು. ಎಲ್ಲ ನಮಗೆ ಅರ್ಕಾಲಿಕ್ ಶೀಟ್ ನ ಯೂಸ್ ಮಾಡಿರುವಂತದ್ದು. ಈ ಸ್ಟ್ರಕ್ಚರ್ ಒಂಥರ ಇದೆ, ರಫ್ ಅಲ್ಲಿ ಇದೆ ನೋಡಿ. ಈ ವಾರ್ಡ್ರೋಬ್ಗೆ ಏನು ಯೂಸ್ ಮಾಡಿದ್ದಾರೆ ಇದು ಸ್ಟ್ರಕ್ಚರ್ ನಮ್ಗೆ ಒಂಥರ ಚೆನ್ನಾಗಿದೆ. ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಎಲ್ಲ ನಮಗೆ ಪ್ರೊಫೈಲ್ ಲೈಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ನಮಗೆ ವಾರ್ಡ್ರೋಬ್ ಓಪನ್ ಮಾಡಿದ್ರೆ ಬಾಟರ್ ನಮಗೆ ಪ್ರೊಫೈಲ್ ಲೈಟ್ ನ ಯೂಸ್ ಮಾಡಿದ್ದಾರೆ. ಇದೊಂಥರ ಡಿಸೈನ್ ಅಲ್ಲಿ ವರ್ಕ್ ಮಾಡಿದ್ದಾರೆ, ತುಂಬಾನೇ ಖುಷಿ ಆಯ್ತು. ಈ ಪೋರ್ಷನ್ ಅಲ್ಲಿ ನಾವು ಸೂಟ್ಗಳನ್ನ ಇಟ್ಕೊಳ್ಳೋದಕ್ಕೆ, ಮೇಲ್ಗಡೆ ಬಟ್ಟೆಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲೆಲ್ಲ ಡ್ರಾಯರ್ ಬಾಕ್ಸ್ ಗಳನ್ನ ಮಾಡಿದ್ದಾರೆ ನೋಡಿ. ಫುಲ್ ಚಾನಲ್ ಗಳಿಟ್ಟು ನಮ್ಗೆ ಡ್ರಾಯರ್ ಬಾಕ್ಸ್ ಮಾಡಿರುವಂತದ್ದು ಯಾವ್ದು ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋವಂಥದ್ದು. ಇದು ಸುಮ್ಮನೆ ಬಾಕ್ಸ್ ಗಳನ್ನ ಮಾಡಿ ಇಟ್ಕೊಟ್ಟಿರ್ತಾರೆ, ಅಲ್ಲಿ ನಾವು ಬಟ್ಟೆಗಳನ್ನ ಇಟ್ಕೊಳ್ಳೋದಕ್ಕೆ. ಇದು ಡ್ರಾಯರ್ ಬಾಕ್ಸ್ ಗಳು ಮಾಡಿದ್ದಾರೆ, ಒಂದೊಂದಕ್ಕೂ ಒಂದೊಂದು ಚಾನಲ್ಗೆ ಸಪರೇಟ್ ರೇಟು, ವುಡ್ಗೆ ಸಪರೇಟ್ ರೇಟು. ಸಾಕಾಗಿ ನಮ್ಗೆ ಖರ್ಚು ಮಾಡಿದಾರೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಬಟ್ ಏನಂದ್ರೆ ಮೇಲೆ ಯೂಸ್ ಮಾಡಿರೋ ಶೀಟ್ ಇದೆಯಲ್ಲ, ಆ ಶೀಟ್ ನ ನೋಡಕ್ಕೆ ಚಂದ, ಮುರ್ತದ್ರೆ ಇನ್ನೂ ಚಂದ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ವೆಂಟಿಲೇಷನ್ ಪರ್ಪಸ್ಗೆ ನೋಡ್ಬೋದು 3 ವಿಂಡೋಗಳ ಪ್ರಾವಿಷನ್ ಮಾಡಿದ್ದಾರೆ. ಕ್ರಾಸ್ ವೆಂಟಿಲೇಷನ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಅದ್ರ ಜೊತೆಗೆ ಈ ಪೋರ್ಷನ್ ಅಲ್ಲಿ ಬಾಲ್ಕನಿಗೆ ಕೂಡ ವ್ಯವಸ್ಥೆ ಇದೆ ನೋಡಿ. ಇದು ಬಾಲ್ಕನಿ, ಆರಾಮಾಗಿ 2 ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವೆಸ್ಟ್ ಫೇಸಿಂಗು 30 ಫೀಟ್ ರೋಡು, ನಾರ್ತ್ ಫೇಸಿಂಗು 30 ಫೀಟ್ ರೋಡು. ಎಲ್ಲ ಅಪಾರ್ಟ್ಮೆಂಟ್ಗಳಿದೆ ನೋಡಿ. ಟೆರೆಸ್ ಅಲ್ಲಿ ಹೇಳ್ತೀನಿ ಈ ಲೊಕೇಶನ್ ಎಲ್ಲೆಲ್ಲಿ ಬರುತ್ತೆ, ಏನಕ್ಕೆ ಹತ್ರ ಅಂದ್ಬಿಟ್ಟು ನಾನು ಟೆರೆಸ್ ಅಲ್ಲಿ ಹೇಳ್ತೀನಿ. ಒಳ್ಳೆ ಲೊಕೇಶನ್ ಅಲ್ಲಿ ಇರುವಂತದ್ದು, ಸೂಪರ್ ಆಗಿದೆ. ಇದು ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಮಿರರು, ಪಕ್ಕದಲ್ಲೆಲ್ಲ ಕಾಸ್ಮೆಟಿಕ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಟೋರೇಜ್ ವಿತ್ ಗ್ಲಾಸ್ ಡೋರ್. ಅದು ನೋಡಿ, ಇದು ಗ್ಲಾಸ್ ಅಲ್ಲಿ ಮಾಡಿರುವಂತಹ ಡೋರು. ಇಲ್ಲಿ ನಮಗೆ ಮಿರರ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ಐಟಮ್ಸ್ ಗಳು ಕೊಟ್ಟಿದ್ದಾರೆ. ಐಟಮ್ಸ್ ಗಳು ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ವಿತ್ ಸಾಫ್ಟ್ ಕ್ಲೋಸಿಂಗ್ ಕೊಟ್ಟಿರುವಂತದ್ದು. ಇವಾಗ ನಾವು ನೋಡ್ತಾ ಇರೋದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಇದು ಹೆಸರು ಗೊತ್ತಿಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ಇದೇನು ಅಂದ್ರೆ ಮಸಾಜ್ಗೆ, ಪ್ರೆಷರ್ಗೆ ಬಂದು ಹೊಡೆಯೋದಲ್ಲ, ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಸ್ನೇಹಿತರೆ 100% ಹೇಳ್ತೀನಿ, ವರ್ತಿಗೆ ವರ್ತು. ಅಷ್ಟು ಕ್ಲೀನ್, ಅಷ್ಟು ಫೈನ್ ಫಿನಿಶಿಂಗ್ ವರ್ಕ್ ನ ಮಾಡಿಕೊಟ್ಟಿದ್ದಾರೆ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಬಾತ್ರೂಮ್ ಅಂತೂ ಅಲ್ಟಿಮೇಟ್, ತುಂಬಾ ಸ್ಪೇಷಿಯಸ್ ಆಗಿದೆ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು, ಡ್ರೈ ಮತ್ತೆ ವೆಟ್, ಅದಕ್ಕೆ ಪ್ರಾವಿಷನ್ ಕೂಡ ಇದೆ. ಈ ಪೋರ್ಷನ್ ಕೂಡ ನಾವು ಮಾಡ್ಕೋಬಹುದು. ಅಲ್ಲಿ ನಮಗೆ ವಾಲ್ ಮೌಂಟೆಡ್ ಕಮೋಡು, ಟಾಪ್ ಟು ಬಾಟಮ್ ವರ್ಗು ನಮಗೆ 2x4 ವೆಟ್ರ್ ಫಿಟಲ್ಸ್, ಮ್ಯಾಟ್ ಫಿನಿಶಿಂಗ್ ಅಲ್ಲಿರುವಂತಹ ವೆಟ್ರ್ ಫಿಟಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಚಿಕ್ಕದಾಗಿರುವಂತಹ ಒಂದು ಬಾಕ್ಸ್ ಮಾಡಿದರೆ, ಬಾಕ್ಸ್ ಮೇಲೆ ಕೂಡ ನಮಗೆ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ವಿತ್ ಸ್ಟೋರೇಜ್ ಸ್ಪೇಸ್, ಐಟಮ್ ನ ಇಟ್ಕೊಳ್ಳೋದಕ್ಕೆ ಅಲ್ಲಿ ಕೂಡ ಸ್ಟೋರೇಜ್ ಮಾಡ್ಬೋದು. ಇಲ್ಲಿ ಒಂದು ಹ್ಯಾಂಡ್ ಬೋಲ್ ಒಂದು ಬರುತ್ತೆ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ಬೋಲು. ಚೆನ್ನಾಗಿ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಇದು ತುಂಬಾ ಜನಗಳು ಮಾಡೋದಿಲ್ಲ ಈ ಕೆಲಸ, ಬಟ್ ಇವ್ರು ಮಾಡಿದ್ದಾರೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಎಲ್ಲಾ ತರದ ವರ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಅದ್ಭುತ ಅಂತಾನೆ ಹೇಳ್ಬೋದು. ಸಾಕತ್ತಾಗಿದೆ ಕಣ್ರಿ, ಖಂಡಿತವಾಗಿ ಹೇಳ್ತೀನಿ. ಒಂದು ಸತಿ ಬಂದು ಮನೆನ ನೋಡಿ 100% ಲೈಕ್ ಮಾಡ್ತೀರಾ. ಯಾಕಂದ್ರೆ ಕನೆಕ್ಟಿವಿಟಿನೂ ಅದೇ ತರ ಇದೆ, ಏರಿಯಾಗೆ ತಕ್ಕನಂಗೆ ಮನೆ ಕೂಡ ಅದೇ ತರನೇ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿ ಬಂದಿದೆ ಮನೆ ಮಾತ್ರ. ಓಕೆ ಸ್ನೇಹಿತರೆ, ಈಗ ನಾವು ಇದು ನೋಡ್ತಾ ಇರೋಂಥದ್ದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಆಗಿರುವಂತದ್ದು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಹ್ಯಾಂಡಲ್ ಕೊಟ್ಟಿದಾರಲ್ಲ, ಹ್ಯಾಂಡಲ್ ನಾವು ಎತ್ತಿದ್ರೆ ನಮಗೆ ಸ್ಟೋರೇಜ್ ಓಪನ್ ಆಗುತ್ತೆ. ಏನಾದ್ರು ಐಟಮ್ಸ್ ಗಳನ್ನ ಬೇಕಾದ್ರೆ ನಾವು ಥಿಂಕ್ ಮಾಡ್ಕೊಬಹುದು. ಅದಕ್ಕೆ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ಆಗಬೇಕು, ಅದು ಕಂಪ್ಲೀಟ್ ಆಗಿರುವಂತಹ POP. ಒಳ್ಳೆ ಮ್ಯಾಚಿಂಗ್ ಅಲ್ಲಿ ನಮಗೆ ವರ್ಕ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಕ್ರಾಸ್ ವೆಂಟಿಲೇಷನ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಕ್ರಾಸ್ ವೆಂಟಿಲೇಷನ್. ವುಡ್ ಎಲ್ಲ ನಮಗೆ ಟೀಕ್ ವುಡ್ ಅಲ್ಲೇ ಬಂದಿರುವಂತದ್ದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಕೂಡ ನಮಗೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಸ್ಪೇಸ್, ಫುಲ್ ಲೆಂತಿಯಾಗಿ ಬಾಕ್ಸ್ಗಳನ್ನ ಮಾಡಿರೋದಾರೆ. ಚೆನ್ನಾಗಿದೆ. ಈ ಪೋರ್ಷನ್ ಫುಲ್ಲು ಸೂಪರ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ ನಮಗೆ ಟಿವಿ ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ವಾರ್ಡ್ರೋಬ್ ಅಲ್ಲೂ ನಮಗೆ ಪ್ರೊಫೈಲ್ ಲೈಟ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ನಮಗೆ ಪ್ರೊಫೈಲ್ ಲೈಟ್ ಮಾಡಿದ್ದಾರೆ. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ಪಕ್ಕದಲ್ಲಿ ಡ್ರೆಸ್ಸಿಂಗ್ಗೆ ಮಿರರ್ ಇಲ್ಲೊಂದು ಇಟ್ಟಿರುವಂತದ್ದು. ಇಲ್ಲಿ ಟಿವಿ ಕ್ಯಾಬಿನೆಟ್, ಅದು ಬ್ಯಾಕ್ ಸೈಡ್ ಅಲ್ಲಿ ಸ್ಪೇಷಿಯಸ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮು.
ಇಲ್ಲೂ ಸೇಮ್ ವರ್ಕ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನಿತ್ತು ಅದೇ ವರ್ಕ್ ನಮ್ಗೆ ಮಾಡಿರುವಂಥದ್ದು ಬ್ಯೂಟಿಫುಲ್ ಆಗಿ ಬಂದಿದೆ. ಏನು ಮಾತಾಡೋ ಹಾಗಿಲ್ಲ ಮನೆ ಬಗ್ಗೆ 100% 1% ನಾವು ಮಾತಾಡೋ ಹಾಗಿಲ್ಲ. ಎಲ್ಲಾ ತರದ ವ್ಯವಸ್ಥೆಗಳು ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಇದು ನಾರ್ತ್ ಫೇಸಿಂಗ್ ಅಲ್ಲಿರುವಂತಹ ಲೆಂತಿ ಬಾಲ್ಕನಿ. ಆರಾಮಾಗಿ 3 ಸೆಟ್ ಅಂದ್ರೆ 3 ಜನ ಕುತ್ಕೊಳ್ಳೋಂತ ಒಂದು ಸೋಫಾ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಈ ಪ್ರಾವಿಷನ್ ಮಾಡಿದ್ದಾರೆ. ಆಂಟಿಸ್ಕೇಟ್ ಲಪತ್ರ ಗ್ರಾಂಟ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ಮತ್ತೆ ಟಫನ್ ಗ್ಲಾಸ್ ಯೂಸ್ ಮಾಡಿರುವಂತದ್ದು. ಇಟಾಲಿಯನ್ ಮಾರ್ಬಲ್, ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್. ಒಳ್ಳೆ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಔಟರ್ ಲೊಕೇಶನ್ ಮಾತಾಡೋ ಹಾಗಿಲ್ಲ, ಫುಲ್ ಮನೆಗಳು ಇರುವಂತದ್ದು. ಅಲ್ಟಿಮೇಟ್ ಕಂಟ್ರಿ, ಸತ್ಯವಾಗ್ಲೂ ಹೇಳ್ತೀನಿ ಅಲ್ಟಿಮೇಟ್. ಮನೆ ಬಗ್ಗೆ 1% ಮಾತಾಡೋ ಹಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಮೆಟ್ಲು ಹತ್ತುತ್ತಾ ಇದ್ದಂಗೆ ಲೈಟ್ಗಳು ಆಟೋಮೆಟಿಕ್ ಆಗಿ ಆನ್ ಆಗ್ತಾ ಇದೆ. ಸ್ನೇಹಿತರೆ, ಈಗ 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಸೇಮ್ ಎಂಟ್ರೆನ್ಸ್ ಅಲ್ಲೇ ಲಿಫ್ಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಪಕ್ಕದಲ್ಲಿ ಇಲ್ಲೂ ಒಂದು ನಮಗೆ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ಸ್ಟಡಿ ಯೂನಿಟ್ ಗೆ. ಇದು ಕೆಳಗಡೆ ನೋಡ್ತಿರೋ ಅಂತಾನೆ ಮಾಸ್ಟರ್ ಬೆಡ್ರೂಮ್. ಈ ಬೆಡ್ರೂಮ್ ಬಗ್ಗೆ ನಾನೇನ್ ಜಾಸ್ತಿ ಮಾತಾಡಕ್ ಹೋಗಲ್ಲ. ಅಲ್ಲಿ ಮಾರ್ಬಲ್ ನ ಯೂಸ್ ಮಾಡಿದ್ರು, ಇಲ್ಲಿ ಗ್ರಾನೈಟ್ ನ ಯೂಸ್ ಮಾಡಿದ್ರೆ. ಸೇಮ್ ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಇಲ್ಲೊಂದು ನಮಗೆ ಈ ಪೋರ್ಷನ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದೆ. ಅದೇ ತರದ್ದು ನಮಗೆ 2 ಸೈಡ್ ಅಲ್ಲಿ ನಮಗೆ ಇಂಟೀರಿಯರ್ ವರ್ಕ್ ಟಾಪ್ ಟು ಬಾಟಮ್ ವರ್ಕ್ ಕಂಪ್ಲೀಟ್ ಆಗಿದೆ. ಜೊತೆಗೆ POP ವರ್ಕ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಆಗಿರುವಂತದ್ದು. ಇದು ಸ್ಲೈಡಿಂಗ್ ಡೋರು, ವಾರ್ಡ್ರೋಬ್ ಅಲ್ಲಿರುವಂತಹ ಸ್ಲೈಡಿಂಗ್ ಡೋರು. ನೋಡಿ ಹಿಂಗಿರುತ್ತೆ. ಬೇರೆ ಮನೆಗಳಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಮಾಡುವಂತಹ ಇಂಟೀರಿಯರ್ ವರ್ಕ್ ವಾರ್ಡ್ರೋಬ್ಗೆ ಈ ತರ ಇರುತ್ತೆ. ಕೆಳಗಡೆ ನೋಡೋದಲ್ಲ, ಚಾನಲ್ ಅಲ್ಲಿ ನಮಗೆ ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಅದ್ಭುತ. ಅದು ತುಂಬಾ ಖರ್ಚಿದೆ. ಚಾನಲ್ಗಳೇ ನಮಗೆ ಸಾಫ್ಟ್ ಕ್ಲೋಸಿಗೂ ತುಂಬಾ ಖರ್ಚಿದೆ, ಬಟ್ ಮಾಡಿದ್ದಾರೆ, ಸಖತ್ತಾಗಿದೆ. TV ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬಾಲ್ಕನಿ ಪ್ರಾವಿಷನ್ ಏನ್ ನೋಡೋ ಹಾಗಿಲ್ಲ. ಕೆಳಗಡೆ ನೋಡಿದೀವಲ್ಲ, ಸೇಮ್ ಅದೇ ತರ ಒಂದು ವುಡ್ ಎಲ್ಲ ನಮಗೆ ಟೀಕ್ ವುಡ್ ಅಲ್ಲೇ ಬರುತ್ತೆ. ಇದು ಡ್ರೆಸ್ಸಿಂಗ್ ರೂಮು. ಈ ಪೋರ್ಷನ್ ಅಲ್ಲಿ ಒಂದು ಡ್ರೆಸ್ಸಿಂಗ್ ರೂಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು ಮಾಸ್ಟರ್ ಬೆಡ್ರೂಮ್. ಬಟ್ ಇಲ್ಲೇನು ಅಂದ್ರೆ ಎಲ್ಲಾ ವರ್ಕ್ ಮಾಡಿದ್ದಾರೆ. ಅಲ್ಲಿ 4 ಚಾನಲ್ಗಳು ತೋರಿಸಿದ್ನಲ್ಲ ಮಸಾಜ್ ಮಾಡ್ಕೊಳ್ಳೋದು ಅಂತ, ಅದು ಈ ರೂಮ್ಗೆ ಮಾಡಿಲ್ಲ. ಬರೀ ಕೆಳಗಡೆ 2 ರೂಮ್ಗಳು ಮಾಡಿದ್ದಾರೆ ಅಷ್ಟೇ. ಈ ರೂಮ್ಗೆ ಏನಿಲ್ಲ, ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಮಾಮೂಲಿ ಟಾಪ್ ಟು ಬಾಟಮ್ 2x4 ವೆಟ್ರ್ ಫಿಟಲ್ಸ್, ಆಂಟಿಸ್ಕೇಟ್ ವೆಟ್ರ್ ಫಿಟಲ್ಸ್ ಫ್ಲೋರಿಂಗ್ಗೆ. ಇಲ್ಲಂತೂ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಈ ಪೋರ್ಷನ್. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಬಂದಿರುವಂತದ್ದು. ಎದುರುಗಡೆ ಇನ್ನೊಂದು ರೂಮ್ ಇದೆ, ಹೋಮ್ ಥಿಯೇಟರ್ ರೂಮ್. ಎಸ್, ಇದನ್ನ ಬೇಕಾದ್ರೆ ಹೋಮ್ ಥಿಯೇಟರ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಗೆಸ್ಟ್ ರೂಮ್ ಆಗಿ ಕೂಡ ನಾವು ಮಾಡ್ಕೊಬಹುದು. ಇಲ್ಲೇನು ಅಂದ್ರೆ ಕಾಟ್ ಅಂತ ಮಾಡಿಲ್ಲ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ. ಎಲ್ಲ ತರದ್ದು ವಾರ್ಡ್ರೋಬ್ ಮಾಡಿದ್ದಾರೆ. ಜೊತೆಗೆ ಪ್ರೊಫೈಲ್ ಲೈಟ್ ಇದೆ. ಬ್ಯೂಟಿಫುಲ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕ್ರಾಸ್ ವೆಂಟಿಲೇಷನ್ಗೆ ವಿಂಡೋ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಏರಿಯಾ, ಈ ಪೋರ್ಷನ್ ಅಲ್ಲಿ ಕಾಮನ್ ಬಾತ್ರೂಮ್. ಇದು ನಮಗೆ ಬಾಲ್ಕನಿ ಬರುತ್ತೆ. ಹೋಮ್ ಥಿಯೇಟರ್ ಮಾಡ್ಕೊಂಡ್ರೆ ಈ ಪೋರ್ಷನ್ ಪ್ರೊಜೆಕ್ಟ್ ರೂಮ್ ಮಾಡ್ಕೊಂಡು ಈ ಪೋರ್ಷನ್ ಸೀಟ್ಗಳಿಗೆ ಪ್ರಾವಿಷನ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಒಂದು ಹೋಮ್ ಥಿಯೇಟರ್ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಮನೆ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಸೂಪರ್ ಆಗಿ ಮಾಡಿದ್ದಾರೆ. ಮೇಲ್ಗಡೆ ಸ್ಕೈಲೈಟ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ದೊಡ್ಡ ಝೂಮ್ ಅಲ್ಲಿ ಏನಾದ್ರು ಬೇಕು ಅಂದ್ರೆ ಅವಶ್ಯಕತೆ ಇದ್ರೆ ಅದಕ್ಕೂ ಕೂಡ ನಮ್ಗೆ ಅಲ್ಲಿ ಬೇರಿಂಗ್ ಮಾಡಿ ಬಿಟ್ಟಿದ್ದಾರೆ. ಅಲ್ಲೊಂದು ಉಕ್ಸ್ ಕೂಡ ನಮಗೆ ಕೊಟ್ಬಿಟ್ಟಿದ್ದಾರೆ. ದೊಡ್ಡದಾಗಿ ಬೇಕು ಅಂದ್ರೆ ಇಲ್ಲಿ ಹಾಕೋಬಹುದು. ಈ ಸ್ಕೈಲೈಟ್ ಅಲ್ಲಿ ಏನ್ ಲೈಟ್ ಬರ್ತಾ ಇದೆ ಆ ಲೈಟ್ ಡೈರೆಕ್ಟ್ ಹಾಲ್ಗೆ ಹೋಗುತ್ತೆ, ಅಲ್ಲೇ ಹಾಲ್ಗೆ ಹೋಗುತ್ತೆ. ಅದಕ್ಕೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. WPC ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸ್ಕೈಲೈಟ್ ಸೆಂಟರ್ ಅಲ್ಲಿ ಇಲ್ಲೂ ಒಂದು ವಿಂಡೋ ಪ್ರಾವಿಷನ್ ಮಾಡಿದ್ದಾರೆ ನೋಡಿ, ವೆಂಟಿಲೇಷನ್ಗೋಸ್ಕರ. ಎಲ್ಲೂ ಕಡಿಮೆ ಮಾಡಿಲ್ಲ, ಎಲ್ಲೂ ಕಾಂಪ್ರೂವ್ ಆಗಿಲ್ಲ. ಎಲ್ಲಾ ತರದ ವರ್ಕುಗಳು ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಟೆರೆಸ್ ಬಂದ್ರೆ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಗೇಟ್. ಓಕೆ ಸ್ನೇಹಿತರೆ, ಎಕ್ಸಾಕ್ಟ್ ನಾನು ಟೆರೆಸ್ ಅಲ್ಲಿ ಇದ್ದೀನಿ. ಟೆರೆಸ್ ಅಲ್ಲಿ ಮೇಲ್ಗಡೆ ನೋಡ್ಬೋದು ಮಂಗಳೂರು ಟೈಲ್ಸ್ ನ ಹಾಕೊಟ್ಟಿದ್ದಾರೆ. ಉಯ್ಯಾಲೆಗೂ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಸಿಟ್ಟಿಂಗ್ ಏರಿಯಾ, ಪಾರ್ಟಿ ಮಾಡ್ಕೊಳ್ಳೋಕೆ 7 ಮಾಡಿಸಿದ ಜಾಗ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ 7 ಮಾಡಿಸಿದ ಜಾಗ ಈ ಏರಿಯಾ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಮಂಗಳೂರು ಟೈಲ್ಸ್ ಹಾಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಲಿಫ್ಟ್ ರೂಮ್ ಬರುತ್ತೆ. ಅದೇ ಕೆಳಗಡೆ ಮಾತ್ರ ನಮಗೆ ಲಿಫ್ಟ್ ಲಾಸ್ಟು. ಇದ್ರ ಮೇಲೆ ನಾವು ಮಾಮೂಲಿ ಸ್ಟೇರ್ಕೇಸ್ ನ ಯೂಸ್ ಮಾಡಬೇಕು.
ಇಲ್ಲಿ ಮ್ಯಾನ್ಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಇದೆ, ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದು ಟ್ಯಾಂಕ್ ರೂಮ್ ನೋಡಿ, ಇಲ್ಲೊಂದು ಸ್ಲ್ಯಾಬ್ ಆಗಿದೆಯಾ, ಇದ್ರ ಮೇಲ್ಗಡೆ ಮತ್ತೆ ರೈಸ್ ಮಾಡಿದಾರ, ಅಲ್ಲಿ ಟ್ಯಾಂಕ್ ಹಾಕಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಾವು ಸೋಲಾರ್ ನ ಪ್ರಾವಿಷನ್ ಮಾಡ್ಕೋಬಹುದು, ಯಾಕಂದ್ರೆ ಫ್ಲೋಯಿಂಗ್ ಬೇಕಲ್ವಾ, ಅದಕ್ಕೆ ಈ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಬರುತ್ತೆ. ಫ್ಲೋರ್ ಫುಲ್ಲು ನಮ್ಗೆ ವೆಟ್ರೋಫೈ ಟೈಲ್ಸ್ ಹಾಕಿರೋದ್ರಿಂದ ಒಳ್ಳೆ ಲುಕ್ ಅಂತಾನೆ ಹೇಳ್ಬೋದು. ಅಲ್ಲಿ ಕೂಡ ನಮ್ಗೆ ಮಂಗಳೂರು ಟೈಲ್ಸ್ ಬೇರೆ ಯೂಸ್ ಮಾಡಿದ್ದಾರೆ. ಏನು ವರ್ಕ್ ಇಲ್ಲ, 100% ಹೇಳ್ತೀನಿ. ಬಂದು ಒಳ್ಳೆ ನೆಗೋಷಿಯಬಲ್ ಮನೆ ತಗೊಂಡ್ರೆ ಏನು ವರ್ಕ್ ಇಲ್ಲ, ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಹಾಗೂ ಕೂಡ ಫ್ಯಾನ್ ಗಳನ್ನ ಹಾಕೊಟ್ಬಿಡ್ತಾರೆ. ಏನಿದೆ ಫ್ಯಾನ್ ಎಲ್ಲ ವರ್ಕ್ ಎಲ್ಲ ಇವರೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಟೆರೆಸ್ಗೆ ಬಂದ್ರೆ ಲೊಕೇಶನ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ನೋಡಿ, ಯಾವುದೇ ರೀತಿ ಝೂಮ್ ಏನು ಮಾಡಲ್ಲ. ಅದೇ 80 ಫೀಟ್ ರೋಡು, ಏನ್ ವೆಹಿಕಲ್ ಓಡಾಡ್ತಾ ಇದೆಯಲ್ಲ ಅದೇ 80 ಫೀಟ್ ರೋಡು. ಲೆಫ್ಟ್ಗೆ ಹೋದ್ರೆ ಬನ್ನರ್ಘಟ್ಟ ರೋಡಲ್ಲಿ ಬರುವಂತಹ ಡೇವ್ ಮಾರ್ಟ್, ರೈಟ್ ಹೋದ್ರೆ ಕನಕಪುರ ರೋಡ್ಗೆ ಅಟ್ಯಾಚ್ ಆಗುವಂತಹ A2B ಹೋಟೆಲ್ ಮತ್ತೆ ಕೃಷ್ಣಂ ಹೋಟೆಲ್ಗೆ ಹೋಗೋ ರೋಡೇ ಆ 80 ಫೀಟ್ ರೋಡು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಸೂಪರ್ ಆಗಿ ಬಿಲ್ಡ್ ಆಗಿದೆ. ಆರ್ಯಾಮ್ಸ್ ಅಪಾರ್ಟ್ಮೆಂಟ್ ಕೂಡ ನಮಗೆ ಕಾಣಿಸ್ತಾ ಇದೆ. BDA ಪ್ರಾಪರ್ಟಿ, ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಇಲ್ಲಿಂದ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ, HM World City ಅಪಾರ್ಟ್ಮೆಂಟ್ ಕೂಡ ಕಾಣಿಸ್ತಾ ಇದೆ. HM World City ಅಪಾರ್ಟ್ಮೆಂಟ್, ವಿನಾಯಕ ಥಿಯೇಟರ್, 378 ಬಸ್ ಹೋಗೋ ರೂಟು. ಆ ಅಪಾರ್ಟ್ಮೆಂಟ್ ಮುಂದೆ ನಮಗೆ ಬಸ್ ಹೋಗುತ್ತೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಸತ್ಯವಾಗ್ಲೂ ಹೇಳ್ತೀನಿ, ಹೇಳೋ ರೇಟಿಗೆ ಇವ್ರು ಕಟ್ಟಿರೋ ಮನೆಗೂ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಹೈ ಕ್ಲಾಸ್ ಆಗಿದೆ. ಎಲ್ಲಾ ರೀತಿಯ ವರ್ಕುಗಳು ಕೂಡ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಸುತ್ತಲೂ ಮನೆಗಳಿದೆ. ಆಮೇಲೆ 80 ಫೀಟ್ ರೋಡ್ಗೆ ಈ ಸೈಡ್ಗೆ ಹೋದ್ರೆ 80 ಫೀಟ್ ರೋಡು, ಈ ಸೈಡ್ಗೆ ಹೋದ್ರೆ ನಮ್ಗೆ 60 ಫೀಟ್ ರೋಡು. ಸೆಂಟ್ರಲ್ಲಿ ಬರುವಂತಹ BDA ಪ್ರಾಪರ್ಟಿಲಿ ಈ 30-40 ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಡೂಪ್ಲೆಕ್ಸ್ ಮನೆ, ಅಲ್ಟಿಮೇಟ್ ಆಗಿ ನಮ್ಗೆ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನ ಫುಲ್ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು. ಜೊತೆಗೆ ಇನ್ನೊಂದು ಹೇಳೋದ್ ಬಿಟ್ಟೆ ನೋಡಿ, ಸ್ವಿಮ್ಮಿಂಗ್ ಪೂಲ್. ಥ್ಯಾಂಕ್ ಯು.